ನಮಸ್ಕಾರ ರೈತ ಬಾಂಧವರಿಗೆ. ಈಗಾಗಲೇ ನನ್ನ ಜಮೀನಿನ ಪರಿಚಯ ತಮಗೆಲ್ಲರಿಗೂ ಹೇಳ್ತಾ ಬಂದಿದ್ದೀನಿ. ಇದರಲ್ಲಿ ನಾನು 4 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡಿದ್ದೀನಿ. ಈ ಸಮಗ್ರ ಕೃಷಿನಲ್ಲಿ ಮೇಜರ್ ಆಗಿ ಕಮರ್ಷಿಯಲ್ ಆಗಿ ಮಾವು, ಹಲಸು, ತೆಂಗು, ತೇಗ ಇಷ್ಟು ಮಾಡಿದ್ದೀನಿ ಸರ್. ನಮ್ಮ ಇದರಲ್ಲಿ 320 ತೆಂಗಿದೆ. ವರ್ಷಕ್ಕೆ ಏನಿಲ್ಲ ಅಂದ್ರೂ 30,000 ಕಾಯಿ ಬೀಳುತ್ತೆ. ಅದರಲ್ಲೇ ಒಳ್ಳೆ ನಮಗೆ 4ರಿಂದ 5 ಲಕ್ಷ ಆದಾಯ ಬರುತ್ತೆ ಸರ್. ಈ ಮಾವಿದೆಲ್ಲ 142 ಗಿಡ ಇದ್ದಾವೆ. 140 ಅಂದರೆ ಸಮಗ್ರ ಕೃಷಿ ಮಾಡಿದ್ದೀನಿ. ನಾವು ಅದೇ ಸಪ್ರೇಟ್ ಮಾವನ್ನೇ ಎಲ್ಲ ಜಮೀನು ಗೊತ್ತಿಲ್ಲ. ಮಧ್ಯ ಸಮಗ್ರ ಕೃಷಿ ಮಾಡೋದ್ರಿಂದ ಅದ್ರಲ್ಲಿ ಮೇಜರ್ ಏನು ಪ್ರಾಬ್ಲಮ್, ಒಂದು ಅನುಕೂಲ ಏನು ಅಂತಂದರೆ ಪ್ರತಿ ವರ್ಷವೂ ಅದರ ಎಲೆ ಉದುರುತ್ತೆ. ಭೂಮಿ ಫರ್ಟಿಲಿಟಿ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಈಗ ಮಲೆನಾಡಲ್ಲೆಲ್ಲ ಭೂಮಿ ನೀರು ತಗೊಂಡೋಗೋಯ್ತಿಲ್ಲ ಅಥವಾ ಗೊಬ್ಬರ ತಗೊಂಡೋಗಿ ಕಾಡಿಗೆ ಹಾಕಲ್ಲ. ಯಾಕಲ್ಲಿ ಅಷ್ಟೊಂದು ಉತ್ಕೃಷ್ಟವಾದಂಥ ಬೆಳೆ ಬರ್ತಾ ಇದೆ ಅಂದರೆ ಆ ನ್ಯಾಚುರಲ್ ಪ್ರಕೃತಿ ದತ್ತವಾಗಿ ಅದು ಗೊಬ್ಬರ ತನ್ನಷ್ಟಕ್ಕೆ ತಾನೇ ರೀಸೈಕಲಿಂಗ್ ಆಗ್ತದೆ. ಅದೇ ರೀತಿ ನಮ್ಮ ಜಮೀನಿಗೆ 142 ಗಿಡ ಮಾವಿನ ಗಿಡ ಇದೆ. ಅದರ ಮಾವಿನ ಗಿಡ ಏನು ಮಾಡ್ತೀವಿ, ವರ್ಷಕ್ಕೊಮ್ಮೆ ವ್ಯಾಪಾರದಾರರು ಬರ್ತಾರೆ. ವರ್ಷಕ್ಕೆ 20,000, 40,000, 50,000, 60,000 ಆ ಫಲ ಬಿಟ್ಟಂಗೆಲ್ಲ ಆ ವರ್ಷದ ಈಲ್ಡ್ ಹೆಂಗೆ ಬರುತ್ತೆ ಆ ಥರ ವ್ಯಾಪಾರ ಮಾಡಿ ತಗೊಂಡು ಹೋಗ್ತಾರೆ. ಅವೆಲ್ಲಕ್ಕಿಂತ ಮಿಗಿಲಾಗಿ ಇಡೀ ಜಮೀನಿಗೆ ಎಲೆ ಉದುರಿ ಫರ್ಟಿಲಿಟಿ ಆಗೋದ್ರಿಂದ ನಮ್ಮ ಜಮೀನು ಉತ್ಕೃಷ್ಟವಾಗಿ ಇದಾಗ್ತದೆ. ಆಮೇಲೆ ಜೊತೆಗೆ ಇಡೀ ಜಮೀನಿನ ಸುತ್ತ ಏನು ಮಾಡಿದ್ವಿ, ತ್ಯಾಗದ ಮರ ಹಾಕಿದ್ವಿ ಸರ್. ತ್ಯಾಗದ ಮರ ಅದು ಬೇರೆ ಬೆಳೆಗಳಿಗೆ ಸ್ವಲ್ಪ ತೊಂದರೆ ಕೊಡ್ತದೆ. ಆದರೆ ಬಾರ್ಡ್ರಲ್ಲಿ ಹಾಕಿರೋದ್ರಿಂದ ನಮ್ಗೆ ಯಾವ ತೊಂದರೆನೂ ಆಗ್ತಾಯಿಲ್ಲ. ನಾವು ಮನೆ ಕಟ್ಟಬೇಕಾಗಲಿ ಅಥವಾ ಇನ್ನೊಂದು ಮಾಡಬೇಕಾಗಲಿ ಒಂದು 15 ವರ್ಷ ಅಥವಾ 30 ವರ್ಷಕ್ಕೆ ಅದರ ಮರಗಳು ಸಿಗೋದ್ರಿಂದ ನಾವು ಮನೆ ಕಟ್ಟೋಕ್ಕೆ ಮರಾಮತ್ತು ಸಾಮಾನುಗಳಾಗ್ತದೆ. ಇದ್ರ ಜೊತೆಗೆ ಹಲಸು ಕೂಡ ಇದೆ. ಹಲಸು ಒಂದು 26 ಹಲಸಿನ ಗಿಡ ಇದೆ ಸರ್. 26 ಹಲಸು ಗಿಡನೆಲ್ಲ ಎಲ್ಲ ವೆರೈಟಿ ಕೂಡ ಇದೆ ಸರ್. ಸಿದ್ದು ಹಲಸಿದೆ ಮತ್ತು ಮಾಮೂಲಿ ನಾಟಿ ಹಲಸು ಕೂಡ ಇದೆ. ಅವು ಕೂಡ ವರ್ಷಕ್ಕೊಮ್ಮೆ ಬಂತಾರೆ. ಫಲ ಬಿಟ್ಟಾಗ ಈಲ್ಡ್ ಮೇಲೆ ನೋಡಿಕೊಂಡು ವ್ಯಾಪಾರ ಮಾಡ್ಕೊಂಡು ಮಾವಿನಲ್ಲೂ ಕೂಡ ಒಂದು 26 ತಳಿ ಮಾವಿನ ಇದೆ ಸರ್. ಎಲ್ಲ ವೆರೈಟಿಯೂ ಇದೆ. ಬೆಂಗನಪಲ್ಲಿ, ಮಲ್ಲಿಕಾ, ಸಿಂಧೂರ, ಮತ್ತು ಕಸಿ ಹಣ್ಣು, ತೋತಾಪುರಿ, ಈ ಥರ 26 ತಳಿ ಹಣ್ಣುಗಳಿದ್ದಾವೆ. ಎಲ್ಲರೂ ಬಂದು ಆಯಾ ಇದನ್ನು ಋತುಮಾನದಲ್ಲಿ ಅವರೇ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗ್ತಾರೆ. ಮತ್ತು ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಮಗೆ ಭೂಮಿ ಅಭಿವೃದ್ಧಿ ಆಗಬೇಕು. ಹೊರಗಡೆಯಿಂದ ತಂದು ಗೊಬ್ಬರ ಹಾಕೋ ಅವಶ್ಯಕತೆ ಬರೋದಿಲ್ಲ ಸರ್. ಆ ಎಲೆ ಉದುರಿ ಭೂಮಿ ತನ್ನಷ್ಟು ತಾನೇ ಫಲವತ್ತತೆ ಆಗುತ್ತೆ. ಅದು ನಮಗೆ ಬಹುಮುಖ್ಯವಾದಂಥ ವಿಚಾರವಾಗಿದೆ. ನಾವೇನು ಮಾಡ್ತೀವಿ, ಬೆಳೆದ್ರೆ ತೆಂಗು, ಬೆಳೆದ್ರೆ ಕಬ್ಬು, ಬೆಳೆದ್ರೆ ರಾಗಿ, ಬೆಳೆದ್ರೆ ಜೋಳ, ಇಷ್ಟಕ್ಕೆ ಸೀಮಿತವಾಗಿದೆ. ಅದಾಗಬಾರ್ದು. ಸಮಗ್ರ ಕೃಷಿ ಮಾಡಿದಾಗ ರೈತ ತನ್ನ ಅಭಿವೃದ್ಧಿನ ತಾನೇ ಮಾಡ್ಕೊಂಡಂಗೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ತೆಂಗಿಗೂ ಅಷ್ಟೇ. ತೆಂಗಿಗೆ ನಾವೇನು ಮಾಡಿದ್ವಿ, ಎಲ್ಲೂ ನಾವು ಮೆನ್ಯೂರ್ ಅಂಗಡಿ ಗೊಬ್ಬರನ, ಕೆಮಿಕಲ್ಸ್ ಗೊಬ್ಬರನ ಎಂದೂ ಹಾಕಿಲ್ಲ. ನಾವೇ ಕೃಷಿ ತ್ಯಾಜ್ಯನ ಪ್ರತಿಯೊಂದು ಎಲ್ಲರೂ ಏನು ಮಾಡ್ತಾರೆ, ಜನರಲ್ ಆಗಿ ಎಲ್ಲ ಸುಟ್ಟಾಕ್ತಾ ಇದ್ದಾರೆ. ಅದು ತಪ್ಪು ತಿಳುವಳಿಕೆ. ಯಾವುದೇ ಕಾರಣದಿಂದ ಕೃಷಿ ಇದನ್ನು ಸುಡಬಾರ್ದು. ನೋಡಿ, ನಾವು ಒಂದು ಕಡೆಯಿಂದ ಎಲ್ಲ ಜಮೀನಿಗೆ ಅಲ್ಲೇ ಗುಡ್ಡೆ ಹಾಕಿ ಅದು ಗೊಬ್ಬರ ಹಾಕಿ ರೀಸೈಕಲಿಂಗ್ ಮಾಡ್ತೀವಿ. ಅದೇ ಗೊಬ್ಬರನ ಮರಗಳಿಗೆ ಹಾಕ್ತೀವಿ. ಹಿಂಗಾಗಿ ಮರಗಳಿಗೆ ರೋಗ ರುಜಿನ ಕಡಿಮೆ. ನೀರಾವರಿ ಒಂದು ನೋಡ್ಕೋಬೇಕು, ನೀರಿನ ಅನುಕೂಲವನ್ನು ನೋಡ್ಕೋಬೇಕು ಅಷ್ಟೇ ಹೊತ್ತು ಪ್ರಕೃತಿ ದತ್ತವಾಗಿ ನ್ಯಾಚುರಲ್ ಆಗಿ ಗೊಬ್ಬರ ಸೋರ್ಸಸ್ನ ರೀಸೈಕಲಿಂಗ್ ಮಾಡೋದ್ರಿಂದ ನಾವೆಲ್ಲ ಇದನ್ನು ಕೂಡ ಸಮತೋಲನವಾಗಿ ಅದೇ ಭೂಮಿನೇ ಫಲವತ್ತತೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.